ಹಲೋ ಗೈಸ್, ಎಲ್ಲರಿಗೂ ಸ್ವಾಗತ ಕೌಶಿಕ್ ಅಪ್ಡೇಟ್ ಯೂಟ್ಯೂಬ್ ಚಾನಲ್ಗೆ. SLC ವಿದ್ಯಾರ್ಥಿಗಳು ಬಂದ್ಬಿಟ್ಟು ಸೋಮವಾರದಿಂದ ಬಂದ್ಬಿಟ್ಟು ನಿಮಗೆ ಎಕ್ಸಾಮ್ 2 ಅನ್ನೋದು ಸ್ಟಾರ್ಟ್ ಆಗುತ್ತೆ. ನಿಮಗೆ ಇದೇ ತಿಂಗಳು 25ನೇ ತಾರೀಕಿಗೆ ಬಂದ್ಬಿಟ್ಟು SLC ಎಕ್ಸಾಮ್ 2 ಅನ್ನೋದು ಮುಗಿಯುತ್ತೆ. ರಿಸಲ್ಟ್ ಯಾವಾಗ ಅನೌನ್ಸ್ ಮಾಡ್ತಾರೆ ಅಂತ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋಗೆ ಒಂದು ಲೈಕ್ನ ಮಾಡ್ಕೊಳ್ಳಿ. ಬನ್ನಿ ವಿಡಿಯೋನ ಶುರು ಮಾಡೋಣ. SLC ವಿದ್ಯಾರ್ಥಿಗಳಿಗೆ ಬಂದ್ಬಿಟ್ಟು ಸೋಮವಾರ ಬಂದ್ಬಿಟ್ಟು ನಿಮಗೆ ಕನ್ನಡ ಎಕ್ಸಾಮ್ ಇದೆ. ಸೊ ಕನ್ನಡ ಎಕ್ಸಾಮ್ಗೆ ಪ್ರಿಪ್ರೇಷನ್ನ ಮಾಡ್ಕೊಳ್ಳಿ, ಆರಾಮಾಗಿ ಎಕ್ಸಾಮ್ನ ಬರೀರಿ. ಎಲ್ಲ ವಿದ್ಯಾರ್ಥಿಗಳಿಗೂ ಆಲ್ ದ ಬೆಸ್ಟ್. ನಿಮಗೆ ಇದೇ ತಿಂಗಳು 25ಕ್ಕೆ ಬಂದ್ಬಿಟ್ಟು ನಿಮಗೆ ಎಕ್ಸಾಮ್ ಅನ್ನೋದು ಮುಗೀತು ಅಂದರೆ ನಿಮಗೆ ವ್ಯಾಲ್ಯೂಯೇಷನ್ ಯಾವಾಗಪ್ಪ ಸ್ಟಾರ್ಟ್ ಮಾಡ್ತಾರೆ ಅಂದರೆ ಎಕ್ಸಾಮು ಮುಗಿಯೋದು ಬಂದ್ಬಿಟ್ಟು ನಿಮಗೆ 25 ಅಂದರೆ ವ್ಯಾಲ್ಯೂಯೇಷನ್ ಬಂದ್ಬಿಟ್ಟು 2 ಡೇಸ್ ಆದಮೇಲೆ ನಿಮಗೆ ವ್ಯಾಲ್ಯೂಯೇಷನ್ ಒಂದು ಸ್ಟಾರ್ಟ್ ಮಾಡ್ತಾರೆ. 25 ಅಂದರೆ ಒಂದು 28 ಅಥವಾ 29ಕ್ಕೆ ಬಂದ್ಬಿಟ್ಟು ನಿಮ್ಮ ಒಂದು ವ್ಯಾಲ್ಯೂಯೇಷನ್ ಒಂದು ಸ್ಟಾರ್ಟ್ ಮಾಡ್ತಾರೆ SSLC ವಿದ್ಯಾರ್ಥಿಗಳಿಗೆ. ಮತ್ತು ವ್ಯಾಲ್ಯೂಯೇಷನ್ ಬಂದ್ಬಿಟ್ಟು ನಿಮಗೆ 27, 28ಕ್ಕೆ ನಿಮಗೆ ಸ್ಟಾರ್ಟ್ ಆಗ್ತು ಅಂದರೆ ಇದು ಮುಗಿಯೋಕ್ಕೆ ಬಂದ್ಬಿಟ್ಟು ಒಂದು 10 to 15 ಡೇಸ್ ಆದರೂ ಬೇಕು. 10 to 15 ಡೇಸ್ ಆದರೂ ಬೇಕು. ಇದು ಬಂದ್ಬಿಟ್ಟು ನಿಮಗೆ ನೆಕ್ಸ್ಟ್ ತಿಂಗಳು ಅಂದರೆ ಜೂನ್ಗೆ ಬಂದ್ಬಿಟ್ಟು ಜೂನು 12 ಅಥವಾ 13ಕ್ಕೆ ಬಂದ್ಬಿಟ್ಟು ವ್ಯಾಲ್ಯೂಯೇಷನ್ ಅದು ಮುಗಿಯುತ್ತೆ. ನಿಮಗೆ ರಿಸಲ್ಟ್ ಬಂದ್ಬಿಟ್ಟು ಜೂನ್ 20 ಒಳಗೆ ಬಂದ್ಬಿಟ್ಟು SSLC ಎಕ್ಸಾಮ್ 2 ರಿಸಲ್ಟ್ ಅನ್ನೋದು ಕರ್ನಾಟಕ ಶಾಲಾ ಶಿಕ್ಷಣ ಮಂಡಳಿಯವರು ಅನೌನ್ಸ್ನ ಮಾಡ್ತಾರೆ. ಸೊ ನಿಮ್ಮ ಒಂದು ರಿಸಲ್ಟ್ನ ಎಲ್ಲಿ ಚೆಕ್ ಮಾಡೋದು ಅಂದರೆ, ಸೊ ನಿಮ್ಮ ಒಂದು ರಿಸಲ್ಟ್ನ ಎಕ್ಸಾಮ್ 1ರಲ್ಲಿ ಹೇಗೆ ಚೆಕ್ ಮಾಡಿದರೆ ಇಲ್ಲೇ ತೋರಿಸ್ಕೊಡ್ತೀನಿ ನೋಡಿ ಹೇಗೆ ಚೆಕ್ ಮಾಡೋದು ಅಂತ. ಫಸ್ಟ್ ಬಂದ್ಬಿಟ್ಟು ನಿಮ್ಮ ಒಂದು ಕ್ರೋಮ್ ಬ್ರೌಸರ್ ಅಥವಾ ಗೂಗಲ್ನ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡಿದಾದಮೇಲೆ ಇಲ್ಲಿ KERResult ಅಂತ ಟೈಪ್ ಮಾಡಿ. ಸೊ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ನ ಕೊಟ್ಟಿರ್ತೀನಿ. ಸಿಂಪಲಾಗಿ ಇದ್ರ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದಾದ್ಮೇಲೆ ನಿಮಗೆ ಈ ರೀತಿ ಒಂದು ಇಂಟರ್ಫೇಸ್ ಅನ್ನೋದು ಓಪನ್ ಆಗುತ್ತೆ. ಇಲ್ಲಿ ಮೊದಲನೇ ವೆಬ್ಸೈಟ್ ಕಾಣ್ತಿದೆಯಲ್ಲ, ಸೇಮ್ ಮೊದಲನೇ ವೆಬ್ಸೈಟಿಗೆ ಕ್ಲಿಕ್ ಮಾಡಿ. ಸೊ ಕ್ಲಿಕ್ ಮಾಡಿದಾದ್ಮೇಲೆ ನಿಮಗೆ ಈ ರೀತಿ ಒಂದು ಇಂಟರ್ಫೇಸ್ ಅನ್ನೋದು ಓಪನ್ ಆಗುತ್ತೆ. ಇಲ್ಲಿ ಏನು ಶೋ ಆಗ್ತಿದೆ ನಿಮಗೆ SSLC 2026 ಪರೀಕ್ಷೆ 1ರ ಫಲಿತಾಂಶ ಪ್ರಕಟಣೆ 2026 ಮತ್ತು ಡೇಟ್ ಅನ್ನೋದು ಕೊಟ್ಟಿದ್ದಾರೆ. ಇದು ಬಂದ್ಬಿಟ್ಟು SSLC ಎಕ್ಸಾಮ್ 1ರದು. ಇಲ್ಲಿ ಏನಪ್ಪ ಬರ್ತಂದರೆ ನಿಮ್ಮ ಒಂದು SSLC ಎಕ್ಸಾಮ್ 2 ರಿಸಲ್ಟ್ ಅನೌನ್ಸ್ ಆದಮೇಲೆ ಇಲ್ಲಿ ಏನಪ್ಪ ಬರ್ತದೆ ಅಂದರೆ SSLC 2026 ಪರೀಕ್ಷೆ 2ರ ಫಲಿತಾಂಶ ಪ್ರಕಟಣೆ ಅಂತ ಬರುತ್ತೆ. ಮತ್ತು ಯಾವ ಒಂದು ಡೇಟಲ್ಲಿ ಅನೌನ್ಸ್ನ ಮಾಡ್ತಾರೆ ಆ ಒಂದು ಡೇಟ್ ಬಂದ್ಬಿಟ್ಟು ಇಲ್ಲಿ ಶೋ ಆಗುತ್ತೆ. ನಿಮಗೆ ಇಲ್ಲಿ ಕೂಡ ಬರ್ಬೋದು, ಇಲ್ಲ ಲಾಸ್ಟಲ್ಲಿ ಕೂಡ ನಿಮಗೆ ಬರ್ಬೋದು. ನಿಮಗೆ 18ನೇ ತಾರೀಕಿಂದ ಬಂದ್ಬಿಟ್ಟು ಕನ್ನಡ ಎಕ್ಸಾಮ್ ಇದೆ. ಸೊ ಕನ್ನಡ ಎಕ್ಸಾಮ್ಗೆ ಏನಾರ ಪೇಪರ್ ಬೇಕು ಅಂದರೆ, ಇಂಪಾರ್ಟೆಂಟ್ ಕ್ವಶನ್ಸ್ ಏನಾರ ಬೇಕು ಅಂದರೆ ಕಮೆಂಟ್ ಸೆಕ್ಷನಲ್ಲಿ ಎಸ್ ಅಂತ ಕಮೆಂಟ್ ಮಾಡಿ. ಸೊ ನಿಮಗೆ ನಾಳೆ ಬಂದ್ಬಿಟ್ಟು ನಿಮಗೆ ಅಪ್ಲೋಡ್ನ ಮಾಡ್ಕೊಡ್ತೀನಿ, ವೆರಿ ಇಂಪಾರ್ಟೆಂಟ್ ಆಗಿರೋವ. ಇದಿಷ್ಟು SSLC ಎಕ್ಸಾಮ್ 2 ರಿಸಲ್ಟ್ ಬಗ್ಗೆ ಮಾಹಿತಿ. ಈ ಒಂದು ಮಾಹಿತಿ ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಅವ್ರಿಗೂ ಕೂಡ ತುಂಬ ಯೂಸ್ ಆಗುತ್ತೆ. ಏನೇ ಒಂದು ಡೌಟ್ ಇತ್ತು ಅಂದರೆ SSLC ಬಗ್ಗೆ ಕಮೆಂಟ್ ಸೆಕ್ಷನ್ ತಿಳಿಸಿ ರಿಪ್ಲೈನ ಮಾಡ್ಕೊಡ್ತೀನಿ. ಸೊ ಈಗ ತುಂಬ ಜನ ವಿದ್ಯಾರ್ಥಿಗಳು ಕೇಳ್ಬೋದು, ಇನ್ನೂ ಎಕ್ಸಾಮೇ ಆಗಿಲ್ಲ ಬ್ರೋ, ಆಗಲೇ ನೀವು ರಿಸಲ್ಟ್ ಡೇಟ್ ಹೇಳ್ತೀರಿ ಅಂತ. ಸೊ ನಿಮಗೆ ತುಂಬ ಯೂಸ್ ಆಗುತ್ತೆ. ನಿಮಗೆ ಬಂದ್ಬಿಟ್ಟು 18ನೇ ತಾರೀಕಿಗೆ ನಿಮಗೆ ಎಕ್ಸಾಮ್ ಅನ್ನೋದು ಸ್ಟಾರ್ಟ್ ಆಗಂದರೆ ಇದೇ ತಿಂಗಳು ಬಂದ್ಬಿಟ್ಟು ಒಂದು ವೀಕಲ್ಲೇ ಬಂದ್ಬಿಟ್ಟು ನಿಮಗೆ ಎಕ್ಸಾಮ್ 2 ಅನ್ನೋದು ಮುಗಿಯುತ್ತೆ. ಆಮೇಲೆ ಕೇಳ್ತೀರಾ ವ್ಯಾಲ್ಯೂಯೇಷನ್ ಯಾವಾಗ ಮಾಡ್ತಾರೆ ಬ್ರೋ ಮತ್ತು ರಿಸಲ್ಟ್ ಯಾವಾಗ ಕೊಡ್ತಾರೆ ಅಂತ. ಸೊ ಅದಕ್ಕೋಸ್ಕರ ಬೇಗ ವಿಡಿಯೋ ಮಾಡಿ ತಿಳಿಸ್ಕೊಡ್ತಾ ಇದ್ದೀನಿ. ಅವಾಗಲೂ ಕೂಡ ನಮ್ಮ ಒಂದು ಚಾನಲಲ್ಲಿ ವೀಡಿಯೋಸ್ ಬರುತ್ತೆ, ತಲೆ ಕೆಡಿಸ್ಕೊಳ್ಳೋಕೆ ಹೋಗ್ಬಿಡಿ. ಏನೋ ಒಂದು ಡೌಟ್ ಇತ್ತು ಅಂದರೆ ಕಮೆಂಟ್ ಸೆಕ್ಷನ್ ತಿಳಿಸಿ ರಿಪ್ಲೈನ ಮಾಡ್ಕೊಡ್ತೀನಿ. ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಎಲ್ಲರಿಗೂ ನೋಡ್ತಾರೆ ಕೌಶಿಕ್ ಅಪ್ಡೇಟ್ ಯೂಟ್ಯೂಬ್ ಚಾನಲ್. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್.